ಪಾಂಡವಪುರ ತಾಲೂಕಿನ ಕೆರೆತೊಣ್ಣೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಟಿಪಿ ಶ್ರೀನಿವಾಸ್ ಹಾಗೂ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾದರು. ಸಂಘದಲ್ಲಿ ಎಂಡಿಸಿಸಿ ಬ್ಯಾಂಕ್ನ ಓರ್ವ ಮೇಲ್ವಿಚಾರಕ ಸೇರಿದಂತೆ ಒಟ್ಟು 12 ನಿರ್ದೇಶಕರಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬುಧವಾರ ನಿಗದಿಯಾಗಿದ್ದರಿಂದ ಟಿಪಿ ಶ್ರೀನಿವಾಸ್ ಹಾಗೂ ಲಕ್ಷ್ಮಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಇದೇ ವೇಳೆ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು. ನೂತನ ಅಧ್ಯಕ್ಷ ಟಿಪಿ ಶ್ರೀನಿವಾಸ್ ಹಾಗೂ ಮುಖಂಡ ಶ್ರೀಕಂಠೇಗೌಡ ಮಾತನಾಡಿ, ಸಂಘದಿಂದ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ನಿರ್ದೇಶಕರಾದ ಗೌಡೇಗೌಡ, ಟಿಕೆ ನರಸಿಂಹೇಗೌಡ, ಟಿಎಸ್ ಮಂಜುನಾಥ್, ಟಿಟಿ ವಿಜೇಂದ್ರ, ನಾಗರಾಜೇಗೌಡ, ಬಿ ರಾಜಶೇಖರ, ಟಿಜೆ ವನಜಾಕ್ಷಿ, ನಾಗರಾಜು, ಅಶೋಕ, ಗುತ್ತಿಗೆದಾರ ಟಿಜೆ ರಮೇಶ್, ಜೆಡಿಎಸ್ ಮುಖಂಡರಾದ ಕೃಷ್ಣಮೂರ್ತಿ, ಭಾಸ್ಕರ, ಸಿ ರಾಜು, ಶಂಕರ್, ಶ್ರೀಕಂಠೇಗೌಡ, ಪ್ರಕಾಶ್, ಮಧು, ಕಿರಣ್, ಪ್ರವೀಣ್, ರಾಜು, ಪಾರ್ಥ, ಪ್ರಭಾಕರ್, ಮೂರ್ತಿ, ಚಂದ್ರೆ ವಾಸು, ತಿರುಮಲಾಪುರ ಲೋಕೇಶ್, ಪ್ರಸನ್ನ, ಪ್ರಕಾಶ್ ಇತರರಿದ್ದರು. 2025 ಸಾಲಿನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕೂಡ ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ದೇಶಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಯಾರೇ ಆದರೂ ಕೂಡ ಈ ಒಂದು ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ರೈತರ ಪರವಾಗಿ ರೈತರಿಗೆ ಏನು ಮಾಡಬೇಕು, ಆ ರೈತರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿದಂಥ ನಮ್ಮ ನಾಯಕರುಗಳು, ನಿರ್ದೇಶಕರುಗಳೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊಸೈಟಿನ ಅಭಿವೃದ್ಧಿ ಮಾಡೋದಕ್ಕೆ ಶ್ರಮಪಟ್ಟು ಮಾಡ್ತೀನಿ ಸರ್. ಯಾರು